ಶಿಕ್ಷಣ ಕಾಶಿ ಧಾರವಾಡದಲ್ಲಿ ಇವತ್ತು ಕಂಡಿದ್ದು ಕೇವಲ ಪ್ರತಿಭಟನೆಯಲ್ಲ, ಅದು ವ್ಯವಸ್ಥೆಯ ವಿರುದ್ಧ ಯುವ ಸಮೂಹದ ಆಕ್ರೋಶದ ಜ್ವಾಲೆ. ಜೆನ್ಜಿ ಯುವಕರು ಬೀದಿಗೆ ಇಳಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಹೋರಾಟ ಸಾಕ್ಷಿ. ರಾಜಕೀಯ ನಾಯಕರು ಕೇವಲ ಚುನಾವಣಾ ಭರವಸೆಗಳಲ್ಲಿ ಬದುಕು ಕಟ್ಟಿಕೊಡ್ತೀವಿ ಅಂತಾರೆ. ಆದರೆ ವಾಸ್ತವದಲ್ಲಿ ಇವತ್ತು ಪದವೀಧರರು ಕೈಯಲ್ಲಿ ಡಿಗ್ರಿ ಹಿಡಿದು ಕೆಲಸಕ್ಕಾಗಿ ಪೊಲೀಸರ ಲಾಠಿ ಏಟು ತಿನ್ನುವ ಪರಿಸ್ಥಿತಿ ಬಂದಿದೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ವಿರೋಧ ಪಕ್ಷದ ನಾಯಕರಿಗೆ ಯುವಕರು ಕೊಟ್ಟ ಸಂದೇಶ ಸ್ಪಷ್ಟವಾಗಿತ್ತು. ನಮಗೆ ನಿಮ್ಮ ರಾಜಕೀಯ ಬೇಡ, ನಮಗೆ ಉದ್ಯೋಗ ಬೇಕು. ಪಕ್ಷಾತೀತವಾಗಿ ಇವತ್ತು ಯುವಕರು ಒಂದಾಗಿದ್ದಾರೆ. ಇಷ್ಟು ದಿನ ಯುವಕರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡ ನಾಯಕರಿಗೆ ಇದು ಎಚ್ಚರಿಕೆಯ ಗಂಟೆ. ಸರ್ಕಾರ 2.84 ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂತ ಲೆಕ್ಕ ಕೊಡುತ್ತೆ. ಆದರೆ ಯಾವ ಇಲಾಖೆಯಲ್ಲಿ ಎಷ್ಟು ಬೇಕು, ಯಾವ ಹುದ್ದೆಗಳು ಇವತ್ತಿನ ಕಾಲಕ್ಕೆ ಇವೆ ಅನ್ನೋದಕ್ಕೆ ಉತ್ತರವಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ 79,000 ಹುದ್ದೆಗಳು ಅಂತೀರಿ, ಆದರೆ ಸರ್ಕಾರಿ ಶಾಲೆಗಳು ಬಾಗಿಲು ಹಾಕುತ್ತಿವೆ. ಸೆಪ್ಟೆಂಬರ್ 25ನೇ ತಾರೀಕು ಏನು ಹೋರಾಟ ಮಾಡಿದ್ವಿ, ಅವತ್ತು ಕೂಡ DC ಮೇಡಮ್ ಬಂದು ಇಲ್ಲಿ ಮನವಿ ಇಸ್ಕೊಂಡು ಹೋದ್ರು. ಆದ್ರೆ ಆ ಮನವಿ ಮತ್ತೆ ಇಸ್ಕೊಂಡಾಗ ಬಂದಿದ್ದಾರೆ. ಆ ಮನವಿ ಇಸ್ಕೊಂಡು ಹೋಗಿದ್ದಾರಂತಲ್ಲ, ನನಗೆ ಡಿಪಾರ್ಟ್ಮೆಂಟ್ ಒಳಗಡೆ ಇರೋರು FTA STA ಇರೋಂಥದ್ದು ತುಂಬಾ ಜನ ಗೊತ್ತಿದ್ದಾರೆ. ಅವ್ರು ಏನ್ ಮಾಡಿದ್ರಂತೆ ಅಂತಂದ್ರೆ, ನನಗೆ ನಿನ್ನೆ ಮೊನ್ನೆ 2-3 ದಿನದ ಮುಂಚೆ ಗೊತ್ತಾಯ್ತು. ಎಲ್ಲ ಹಾಕಿದ್ರು ಅದನ್ನ, ಡಸ್ಟ್ಬಿನ್ ಅಲ್ಲಿ ಹಾಕಿದ್ರಂತೆ ಅದನ್ನ. ನಾವು ನಮ್ಮ ಸಮಸ್ಯೆಗಳನ್ನ ಬಿಜೆಪಿ ಒಂದು ದೊಡ್ಡ ಹೋರಾಟವನ್ನು ಆರಂಭಿಸಿದೆ. ರಾಜ್ಯದ್ರು ಯಾರು ವಿಶ್ವಗುರು ಅದನ್ನೇ ಮಾತಾಡ್ತೀವಿ ಸರ್. ಈಗ ಅಷ್ಟೆಲ್ಲ ಮಾತಾಡೋದು ಬೇಡ ಅಂತಂದ್ರೆ ಆಯ್ತು ಸರ್, ಸ್ಪಷ್ಟವಾಗಿ ಹೇಳ್ತೀನಿ. ಜಸ್ಟ್ ನನಗೆ ಒಂದು 30 ಸೆಕೆಂಡ್ಸ್ ಟೈಮ್ ಕೊಡಿ, ಓಕೆನಾ? ಈಗ ನಾವು ಇಷ್ಟೇನೇ ಹೋರಾಟ ಮಾಡಿದ್ದೀವಿ. ಸರ್ಕಾರದಲ್ಲಿ ಬರೀ ಟ್ವೀಟ್ ಮಾಡೋದು ಮತ್ತು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಇದೆಲ್ಲ ಬಿಟ್ಟು ಈಗೇನು ಕ್ಯಾಬಿನೆಟ್ ಇದೆ ಅದರಲ್ಲಿ ನೀವು ಒಂದು ನಿರ್ಧಾರ ತಗೊಳ್ಳಿ ನಾಳೆ. ಇಲ್ಲ ಅಂತಂದರೆ ಇದೇ ಇನ್ನೂ 1 ವಾರ ಟೈಮ್ ಕೊಡ್ತೀವಿ. 1 ವಾರದಲ್ಲಿ ಏನಾದರೂ ನೀವು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿಲ್ಲ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋದಷ್ಟು ನೀವು ನೋಟಿಫಿಕೇಶನ್ ಈ ಕೂಡಲೇ ಪ್ರಾರಂಭ ಮಾಡಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಯಿಂದ ಹೋರಾಟ ಮಾಡ್ತೀವಿ. ಮತ್ತು ಎಲ್ಲ ಒಂದು ಸ್ಟೂಡೆಂಟ್ಸು, ಪೇರೆಂಟ್ಸ್ ಇರ್ಬೋದು, ಎಲ್ಲ ಕನ್ನಡ ಪರ ಹೋರಾಟಗಾರ ಇರ್ಬೋದು, ರೈತ ಪರ ಹೋರಾಟಗಾರ ಇರ್ಬೋದು, ಎಕ್ಸ್-ಆರ್ಮಿ, ನಾನು ಅವ್ರನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆ. ಅಡ್ವೊಕೇಟ್ ಅಸೋಸಿಯೇಷನ್ ಎಲ್ಲರನ್ನೂ ನಾವು ಒಗ್ಗೂಡಿಸಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವನ್ ಅರವಿಂದ್ ಬೆಲ್ಲ ಸರ್ ಹತ್ರನೂ ಮಾತಾಡಿದ್ದೀನಿ. ಮತ್ತು ಇವನ್ ಎಲ್ಲ ಮುಖಂಡರು ನಾವು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ನಮ್ಮ ಜೋಡಿಸಿ ಈ ಒಂದು ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಧಾರವಾಡದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಪೇರೆಂಟ್ಸು ಎಲ್ಲರೂ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. 1 ವಾರ ಗಡುವು ಕೊಡ್ತೀವಿ. 1 ವಾರದಲ್ಲಿ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ನಾವು 1 ವಾರ ಆದಮೇಲೆ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮುಖಾಂತರ ಬೆಂಗಳೂರಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಸರ್. ನಿರಂತರ ಸುದ್ದಿಗಾಗಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕೋರ್ಟಲ್ಲಿ ಇವರು AGN ಕಳಿಸ್ಬಿಟ್ಟು ನಾವು ಕೋರ್ಟ್ ಆದೇಶ ಮಾಡಿದೆ ಸರ್, 50% ಇಲ್ಲ 94% ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ರಿಸರ್ವೇಷನ್ ಇಶ್ಯೂಸ್ ಇದೆ, 15 56%, 6%. ಈಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಕರಿತೀವಿ ಅಂತಂದ್ರೆ 94 ಜನಕ್ಕೆ ಆರ್ಡರ್ ಕಾಪಿ ಇಶ್ಯೂ ಮಾಡಿ, 6 ಜನದ್ದು ಒಂದು GM ಕ್ಯಾಂಡಿಡೇಟ್ಸ್ 6 ಜನದ್ದು ಲಿಸ್ಟ್ ರೆಡಿ ಮಾಡಿ, SC ST 6 ಜನದ ಲಿಸ್ಟ್ ರೆಡಿ ಮಾಡಿ. ಕೋರ್ಟಲ್ಲಿ ಸಬ್ಜೆಕ್ಟ್ ಕಂಡೀಷನ್ ಆರ್ಡರ್ ಏನು ಬರುತ್ತೆ ಫೈನಲ್, ಅವಾಗ 6 ಜನಕ್ಕೆ ನೀವು ಆರ್ಡರ್ ಕಾಪಿ ಕೊಡಿ. ಇನ್ನು 94 ಜನಕ್ಕೆ ಇವಾಗ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಈಗ ಆದೇಶ ಮಾಡಿದೆ ಕೋರ್ಟು. ಅದ್ರ ಮುಖಾಂತರ ನೀವು ಇವರು IA ಹಾಕೊಂಡು ಇವಾಗ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇವರು ಕೋರ್ಟಲ್ಲಿ ಕೇಸ್ ಬಂದರೆ ಇವರು AG ಅವ್ರನ್ನ ಅಟೆಂಡ್ ಮಾಡಕ್ಕೆ ಕಳಿಸ್ತಾ ಇಲ್ಲ ಅಂತಂದ್ರೆ ರೆಕ್ರೂಟ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಸರ್? ಇವರು ಕೋರ್ಟ್ ಮೇಲೆ 1000 ಕೇಸ್ ಹೋಗ್ತವೆ, ಪ್ರತಿಯೊಂದು ವಿಚಾರಕ್ಕೂ ಕೋರ್ಟಲ್ಲಿ ಹೋಗುತ್ತೆ. ಹಂಗಂತ ಇವ್ರು ಕೋರ್ಟ್ ಹೇಳ್ಕೊಂತ ಹೋಗಿದ್ರೆ ಇವತ್ತು ಸಮಸ್ಯೆ ಯಾರಿಗಾಗುತ್ತೆ? ಇವತ್ತು ಒಂದ್ಸತಿ OMT ಏಜ್ ಕ್ಲಾಸ್ ಆಯ್ತಂದ್ರೆ ಯಾರು ಕೊಡ್ತಾರೆ ಸರ್? ಇಲ್ಲಿ
ಕೋರ್ಟ್ ಏನ್ ಹೇಳಿದ್ರು ಸಂಬಂಧ ಇಲ್ಲ ನಿಮ್ ಪ್ರಕಾರ ಕೋರ್ಟ್ ಹೇಳಿದೆ, ಕೋರ್ಟ್ ಸಂಬಂಧ ಇಲ್ಲ. ಕೋರ್ಟ್ ಹೇಳಿದೆ ಸರ್. ಈಗ ಕೋರ್ಟ್ ಎದಕ್ಕೆ ಹೇಳ್ತದೆ, ಕೋರ್ಟ್ ಎದಕ್ಕೆ ಹೇಳ್ತದೆ? ಮತ್ತೆ ನೀವು ಅಲ್ಲೇ ಪ್ರಶ್ನೆ ಮಾಡ್ಬೋದಲ್ವಾ ಸರ್? ಅದು ಅಲ್ಲೇ ಪ್ರಶ್ನೆ ಮಾಡ್ಬೋದಲ್ಲ? ಆ ಹೋರಾಟ ಮಾಡ್ತಾ ಇರೋದೇ ಅದಕ್ಕೆ ಸರ್. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಪಕ್ಷಾತೀತವಾಗಿ ಒಂದು ಹೋರಾಟವನ್ನ ಒಂದು ಪಕ್ಷದ ನೇತೃತ್ವದೊಳಗೆ ಮಾಡಿದಾಗ ಅದು ಪೊಲಿಟಿಸೈಸ್ ಆಗಲ್ವೇನು ಸರ್? ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳ್ತೀನಿ ನೋಡಿ ಸರ್, ಇಲ್ಲಿ ಅಪೋಸಿಷನ್ ಲೀಡರ್ ಅಂತಂದ್ರೆ, ಈಗ ನಾವ್ಯಾರು ಸಂಘಟಿತರಾಗಿ ನಾವು ಹೋರಾಟ ಮಾಡಿದ್ದಾಗ ಸರ್ಕಾರ ಕೇಳಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅಪೋಸಿಷನ್ ಲೀಡರ್ ಅಂತ ಏನಿರ್ತಾರೆ ಅವ್ರು ನಮ್ಮ ಜೊತೆ ಕೈ ಜೋಡಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡೋಂಥ ಒಂದು ಹಕ್ಕನ್ನ ನಾವು ಅವರು ಕೂಡ ರಿಸೀವಿಂಗ್ ಎಂಡ್ ಅಲ್ಲಿ ಇದ್ದಾರೆ ಸರ್. ಅವರಲ್ಲೂ ಕೂಡ ಮ್ಯಾನಿಫೆಸ್ಟೋ ಅಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನವರೆಗೂ ಇಡೀ ದೇಶ ಹೊಯ್ಕೋತಾ ಇದೆ. ನೀವು ಅವರು ಆನ್ಸರೇಬಲ್ ಇದ್ದಾಗ ಅವರನ್ನು ಕರ್ಕೊಂಡು ಇಲ್ಲಿ ನೀವು ಮಾಡ್ತಿರ್ಬೇಕಾದ್ರೆ ನಾವು ನೋಡೋರ್ಗೆ ಏನ್ ಅನಿಸ್ತದೆ ಅದು ಅಂತ ಸರ್. ನಾವು ಪಾರ್ಟಿ ತಗೊಂಡು ಮಾಡ್ತಾ ಇಲ್ಲ ಸರ್. ಇಲ್ಲಿ ನಾವು ನೀವು ಮಾಡ್ತಾ ಇರೋದು ಅದು ಸರ್. ಈಗ ಹೇಳ್ತಾ ಇರೋದು ಓಪನ್ ಆಗಿ ಹೇಳ್ತಾ ಸರ್. ನಾನು ಹೇಳ್ದಲ್ಲ ಈಗ ಸರ್, ಒಂದ್ ನಿಮಿಷ ಸರ್. ನಾನು ಎಬಿಪಿ ಹಿನ್ನೆಲೆಯಿಂದ ಬಂದವರು ನಮ್ಗೆ ಗೊತ್ತಿದೆ ಸರ್. ನಾನು ಒಂದ್ ನಿಮಿಷ ಹೇಳ್ತೀನಿ. ನಾನು ಹಿನ್ನೆಲೆ ಬಗ್ಗೆ ಅಲ್ಲ ನಾವು ಹೇಳ್ತಾ ಇರೋದು ಸರ್, ನಾವು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.